ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಈಗ ಅಡ್ಡ ಮತದಾನ ಜೊತೆಗೆ ಧರ್ಮ ಪಾಲಿಟಿಕ್ಸ್. ಧರ್ಮಸ್ಥಳ ವಿಚಾರದಲ್ಲಿ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಬಿಜೆಪಿ ಶಾಸಕರನ್ನ ಆಣೆ ಪ್ರಮಾಣ ಮಾಡಿಸ್ಬೇಕಾ ಬೇಡವಾ, ಈ ವಿಚಾರವಾಗಿ ಈಗ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಬಿಜೆಪಿಯಲ್ಲಿ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಈ ನಡುವೆ ಮಾಜಿ ಸಿಎಂ ಹಾಗೂ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡರು ಒಂದು ಹೊಸ ಬಾಂಬ್ ಅನ್ನ ಸ್ಫೋಟ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಈ ಒಂದು ಅಡ್ಡ ಮತದಾನ ಏನು ನಡೆದಿದೆ ಕಾಂಗ್ರೆಸ್ ಪರವಾಗಿ, ಬಿಜೆಪಿ ಮತ್ತು ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಓಟ್ ಏನು ಹಾಕಿದ್ದಾರೆ ಶಾಸಕರು, ಈ ವಿಚಾರ ಕೇಸರಿ ಪಾಳಯದ ನಾಯಕರಿಗೆ ಅಂದ್ರೆ ಬಿಜೆಪಿ ನಾಯಕರಿಗೆ ಮೊದಲೇ ಗೊತ್ತಿತ್ತು ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಡಿ.ವಿ. ಸದಾನಂದ ಗೌಡರು ಹೇಳಿದ್ದಾರೆ. ಇಷ್ಟಕ್ಕೂ ಸದಾನಂದ ಗೌಡರಿಗೆ ಈ ಒಂದು ಮಾಹಿತಿ ಸಿಕ್ಕಿದ್ದೆಲ್ಲಿ, ಹೇಗೆ ಸಿಕ್ತು, ಯಾರು ಕೊಟ್ಟರು, ಆ ಒಂದು ಸೀಕ್ರೆಟ್ ಮೀಟಿಂಗಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಇಷ್ಟಕ್ಕೂ ಆ ಮೀಟಿಂಗ್ ನಡೆದಿದ್ದಾದ್ರು ಎಲ್ಲಿ, ಯಾರ್ಯಾರು ಆ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು, ಈ ಕುರಿತ ಒಂದು ಸ್ಫೋಟಕ ಮಾಹಿತಿಯನ್ನು ಇವತ್ತಿನ ಪೊಲಿಟಿಕಲ್ ಕಾರ್ನರ್ನಲ್ಲಿ ನಿಮ್ಮ ಮುಂದೆ ತಂದೀವಿ. ಅದಕ್ಕೂ ಮುನ್ನ ಈ ಡೀಟೇಲ್ಸ್ ಏನಿದೆ ತುಂಬ ದೊಡ್ಡ ಮಟ್ಟದಲ್ಲೇ ಇದೆ. ಪ್ರೆಸ್ಟೀಜ್ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಆ ಒಂದು ಸೀಕ್ರೆಟ್ ಮೀಟಿಂಗ್ನ ಒಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ನೋಡ್ತಾ ಎಕ್ಸ್ಪ್ಲೈನ್ ಮಾಡೋಣ. ಎಸ್, ಬ್ರೇಕಿಂಗ್ ಪ್ಲೀಸ್. ಎಸ್, ಮೇಲ್ಮನೆ ಚುನಾವಣೆಗೆ ಕ್ರಾಸ್ ವೋಟಿಂಗ್ ಆಯಿತು. ಈ ಒಂದು ಕ್ರಾಸ್ ವೋಟಿಂಗ್ ಕಾಂಗ್ರೆಸ್ ಪಾಳಯಕ್ಕೆ ಅಂದ್ರೆ ಕೇಸರಿ ಪಡೆಗೆ ಬಿಜೆಪಿಗೆ ಗೊತ್ತಿತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಕಾರಣ ಅಡ್ಡ ಮತದಾನ ವಿಚಾರವಾಗಿ ಏನು ಬಿಜೆಪಿಯವರು ಕಾಂಗ್ರೆಸ್ಗೆ ಅಡ್ಡ ಮತದಾನ ಮಾಡಿದ್ದಾರೆ. ಈ ವಿಚಾರವಾಗಿ ಬಿಜೆಪಿ ಶಾಸಕರಿಗೆ ಕಾಂಗ್ರೆಸ್ ನಾಯಕರು ಸ್ಕೆಚ್ ಹಾಕಿದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿ ಹೊರ ಬರ್ತಾ ಇದೆ. ಜೂನ್ 13ನೇ ತಾರೀಕು ಹೆಬ್ಬಾಳದ ಆ ಒಂದು ಫ್ಲಾಟ್ ನಲ್ಲಿ ಬಿಜೆಪಿಯ ಶಾಸಕರಿಗೆ ಮುಹೂರ್ತ ಇಟ್ಟಿದ್ರು ಅನ್ನೋ ಒಂದು ಸ್ಫೋಟಕ ಮಾಹಿತಿಯನ್ನ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು ಈಗ ಹೊರ ಹಾಕಿದ್ದಾರೆ. ಇಷ್ಟೇ ಅಲ್ಲ, ತನಗೆ ಸಿಕ್ಕಂತ ಈ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಿಗೆ ಹಾಗೂ ಶಾಸಕರ ಪಕ್ಷದ ನಾಯಕ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರಿಗೂ ಕೂಡ ತಲುಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಂತೆ ಡಿ.ವಿ. ಸದಾನಂದ ಗೌಡರು. ಆದರೆ ಡಿ.ವಿ. ಸದಾನಂದ ಗೌಡರು ಕೊಟ್ಟಂತ ಈ ಒಂದು ಮಾಹಿತಿಯನ್ನ, ಈ ಒಂದು ಸುಳಿವನ್ನ ಬಿಜೆಪಿ ನಾಯಕರು ನಿರ್ಲಕ್ಷ್ಯ ಆಗಿದ್ರೆ ಅಸಲಿಗೆ ಆ ಒಂದು ಹೆಬ್ಬಾಳ ಏನು ಫ್ಲಾಟ್ನಲ್ಲಿ ನಡೆದಿದ್ದೇನಾಗಿದ್ರೆ, ಯಾವ ರೀತಿಯ ಸ್ಕೆಚ್ಚು, ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ಸ್ಕೆಚ್ ಹಾಕಿದ್ದು ಬಿಜೆಪಿ ನಾಯಕರ, ಕಾಂಗ್ರೆಸ್ ನಾಯಕರ. ಸೊ ಈ ಬಗ್ಗೆ ಅಂದ್ರೆ ಆ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಡೆದಂತಹ ಒಂದು ಸೀಕ್ರೆಟ್ ಸಭೆ ಏನಿತ್ತು, ಆ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು, ಬಿಜೆಪಿಯಿಂದ ಯಾರು ಭಾಗಿಯಾಗಿದ್ರು, ಕಾಂಗ್ರೆಸ್ನಿಂದ ಯಾರೆಲ್ಲ ಭಾಗಿಯಾಗಿದ್ರು, ಯಾರೆಲ್ಲ ಈ ಒಂದು ಅಡ್ಡ ಮತದಾನಕ್ಕೆ ಫಿಕ್ಸ್ ಆಗಿದ್ರು, ಈ ಬಗ್ಗೆ ಡಿ.ವಿ. ಸದಾನಂದ ಗೌಡರು ಸಿಕ್ಕಾಪಟ್ಟೆ ಸ್ಫೋಟಕ ಮಾಹಿತಿಯನ್ನ, ಇದು ಎಲ್ಲೂ ಇಲ್ಲ, ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಮಾತ್ರ ಕೊಡ್ತಿರ್ತಕ್ಕಂಥ ಸ್ಫೋಟಕ ಮಾಹಿತಿ ಇದು. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಏನ್ ಹೇಳಿದ್ದಾರೆ. ಡಿ.ವಿ. ಸದಾನಂದ ಗೌಡರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಜೊತೆ ಒಂದು ಸಂದರ್ಶನವನ್ನ ಮಾಡಿದ್ದಾರೆ. ಆ ಒಂದು ಸಂದರ್ಶನದಲ್ಲಿ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೊರ ಹಾಕಿದ್ದಾರೆ. ಅದರಲ್ಲಿ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಕ್ರಾಸ್ ವೋಟಿಂಗ್ ಬಗ್ಗೆ ಸ್ಫೋಟಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರು. ಜೂನ್ 13ನೇ ತಾರೀಕು ಹೆಬ್ಬಾಳದ ಅಪಾರ್ಟ್ಮೆಂಟ್ ನಲ್ಲಿ ಒಂದು ಸೀಕ್ರೆಟ್ ಮೀಟಿಂಗ್ ನಡೀತಾ ಇತ್ತು. ಈ ಒಂದು ಮೀಟಿಂಗ್ ನಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಬಿಜೆಪಿಯ ಕೆಲವು ನಾಯಕರು ಭಾಗಿಯಾಗಿದ್ರು. ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಶಾಸಕರು ಈ ಒಂದು ಸೀಕ್ರೆಟ್ ಸಭೆಯಲ್ಲಿ ಭಾಗಿಯಾಗಿದ್ರು. ಈ ಬಗ್ಗೆ ಅಂದ್ರೆ ಏನ್ ಸಭೆ ಆಗ್ತಾ ಇತ್ತು, ಈ ಸಭೆ ಬಗ್ಗೆ ಡಿ.ವಿ. ಸದಾನಂದ ಗೌಡರಿಗೆ ಒಂದು ಮಾಹಿತಿ ಬಂದಿತ್ತು, ಈ ರೀತಿಯಾಗಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಶಾಸಕರ ಸಭೆ ಆಗ್ತಾ ಇದೆ ಅಂತ. ಸೊ ಈ ಒಂದು ಕ್ಲೂ ಸಿಕ್ಕಿದ ತಕ್ಷಣ ಒಂದು ಸಂಜೆ 7 ಗಂಟೆಗೆ ಈ ಬಗ್ಗೆ ಡಿ.ವಿ.ಎಸ್ಗೆ ಮಾಹಿತಿ ಕೊಟ್ಟಿತ್ತು. ಅದಾದ ನಂತರ ಯಾಕೆ ಈ ತರ ಸೇರ್ತಾ ಇದ್ದಾರೆ ಅಂತ ಗಮನಿಸಿದಾಗ ಅದು ನಡೀತಾ ಇದ್ದಂತಹ ಸಭೆ ಯಾಕಪ್ಪ ಅಂದ್ರೆ ಪರಿಷತ್ ಚುನಾವಣೆ ವಿಚಾರವಾಗಿ ಈ ಒಂದು ಸಭೆ ನಡೀತಾ ಇತ್ತು. ಆಗ್ಲೇ ಡಿ.ವಿ.ಎಸ್ಗೆ ಒಂದು ಎಲ್ಲೋ ಒಂದ್ ಕಡೆ ಒಂದು ಸೆನ್ಸ್ ಹೊಡೆದಿತ್ತು, ಬಹುಶಃ ಅಡ್ಡ ಮತದಾನ ಆಗಬಹುದು ಅಂತ. ಸೊ ತನಗೆ ಸಿಕ್ಕ ಈ ಮಾಹಿತಿಯನ್ನ ಇದ್ದೇ ತಕ್ಷಣವೇ ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ಅವರಿಗೆ ತಿಳಿಸಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ
ಅದು ಆಗೋದಿಲ್ಲ. ಕೊನೆಗೆ ಡಿ ವಿ ಸದಾನಂದಗೌಡರು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಗೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿಗೆ ತನ್ನ ಬಳಿ ಇರ್ತಕ್ಕಂಥ ಮಾಹಿತಿಯನ್ನ ಮುಟ್ಟಿಸ್ತಾರೆ. ಈ ರೀತಿಯಾಗಿ ಒಂದು ಸಭೆ ಆಗ್ತಾ ಇದೆ. ಈ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು, ಬಿಜೆಪಿಯ ಶಾಸಕರು ಭಾಗಿಯಾಗಿದ್ದಾರೆ. ಎಲ್ಲೋ ಒಂದ್ ಕಡೆ ಉಲ್ಟಾ ಹೊಡೆಯೋ ಸಾಧ್ಯತೆ ಇದೆ. ಚುನಾವಣೆ ಏನಿದೆ, ಪರಿಷತ್ ಚುನಾವಣೆ, ನಮ್ಮ ಶಾಸಕರು ಬಹುಶಃ ಕ್ರಾಸ್ ವೋಟಿಂಗ್ ಆಗಬಹುದು, ಎಚ್ಚರವಾಗಿರಿ ಅಂತ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೆ ಈ ಒಂದು ಮಾಹಿತಿಯನ್ನ ಡಿ ವಿ ಸದಾನಂದಗೌಡರು ಕೊಡ್ತಾರೆ. ಅದಾದ ಮೇಲೆ ವಿಜಯೇಂದ್ರ ಮತ್ತೆ ಅಶೋಕ್ಗೆ ಈ ಮಾಹಿತಿ ಮುಟ್ಟುತ್ತೆ. ಆದ್ರೆ ಅವರು ಎಷ್ಟು ಸೀರಿಯಸ್ ಆಗಿ ಈ ಮಾಹಿತಿಯನ್ನ ಡಿ ವಿ ಎಸ್ ಕೊಟ್ಟಂತಹ ಒಂದು ಕ್ಲೂ ಅನ್ನ ಅವರು ಪರಿಗಣಿಸಿದ್ರೋ ಇಲ್ಲೋ ಗೊತ್ತಿಲ್ಲ. ಸೊ ಡಿ ವಿ ಸದಾನಂದಗೌಡರು ಏನು ಮಾತನಾಡಿದ್ದಾರೆ ನೋಡ್ಕೊಂಬರೋಣ. ಸರ್, ನನಗೆ ಗೊತ್ತಾಗಿತ್ತು 13ನೇ ತಾರೀಕು ಅಂತ ಕಾಣಿದೆ. 13-14 ಒಂದು ತಾರೀಕು ನಂದು ಒಬ್ಬರು ನಮ್ಮ ಬಾರಿ ಪಕ್ಷದ ಹಿತಚಿಂತಕರು ಮತ್ತು ಅವರು ರಾಜಕಾರಣದಲ್ಲಿ ಇಲ್ಲದವರು, ಅವರು ನನಗೆ ಸಾಯಂಕಾಲ 7:30 ಗಂಟೆಗೆ ಫೋನ್ ಮಾಡಿದರು. ಮೋಡಿ ಹಿಂಗೆ ಇಲ್ಲಿ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ನಮ್ಮ ಇದರ ಹೆಬ್ಬಾಳದಲ್ಲಿರುವಂಥದ್ದಲ್ಲಿ ಒಂದಷ್ಟು BJP ಮತ್ತು ಕಾಂಗ್ರೆಸ್ ನಾಯಕರುಗಳು ಒಟ್ಟಿಗೆ ಸೇರಿಕೊಂಡು ವಿಧಾನ ಪರಿಷತ್ ಚುನಾವಣೆ ಬಗ್ಗೆ ಚರ್ಚೆಗಳನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಗಂಭೀರ ವಿಚಾರವನ್ನು ಅವರು ನನಗೆ ತಿಳಿಸಿದರು. ಆದರೆ ನನ್ನ ಹೆಸರು ಎಲ್ಲಿ ಹೇಳಬೇಡಿ, ದಯವಿಟ್ಟು ನನ್ನ ಹೆಸರು ಹೇಳಬೇಡಿ, ನಾನು ನಿಮ್ಮೊಂದು ವೆಲ್ವಿಷರ್ ಅಂತ ಹೇಳಿ ನಿಮ್ಮ ಗಮನಕ್ಕೆ ತರ್ತಾಯಿದ್ದೆ. ನಾನು ಅವರಿಗೆ ಅಶ್ಯೂರ್ ಮಾಡಿದೆ, ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರು ಅದು ಎಂಥದ್ದಾದರೂ ನಾನು ಹೇಳಲ್ಲ ಏನು ಅಂತ ಹೇಳಿದ್ದ. ಅವರು ಯಾರು ಹೆಸರುಗಳನ್ನು ಹೇಳಲಿಲ್ಲ, ಆದರೆ BJP ದೊಡ್ಡ ಪ್ರಮುಖರು ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಹೇಳಿದರು. ನಾನು ತಕ್ಷಣ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಮತ್ತು ನಮ್ಮ ಅಧ್ಯಕ್ಷರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಿದೆ, ಆದರೆ ಇಬ್ಬರು ಲಭ್ಯ ಆಗಲಿಲ್ಲ. ಕೊನೆಗೆ ಏನು ಮಾಡೋದು, ನಮ್ಮ ಬ್ಯಾಂಗ್ಳೂರಿನ ಉಸ್ತುವಾರಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಒಬ್ಬರಲ್ಲಿ ನಾನು ಇದನ್ನು ಹೇಳುವಂಥದ್ದನ್ನು ಹೇಳಿದೆ. ಹಿಂಗಿದೆ, ಸೀರಿಯಸ್ ನೋಡಬೇಕು, ಅವರು ಇಳಿಸುವಾಗಲೇ ಹಿಂಗೆ, ಇವತ್ತು ಅದೇ ಮುಂದುವರಿತಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಡ. ನಾನೇನು ಕಣ್ಣಾರೆ ನೋಡಲಿಲ್ಲ, ಮತ್ತೊಂದು ಮಾಡಲಿಲ್ಲ. ಈ ರೀತಿ ಸಂದೇಶ ಬಂದದ್ದು ನಿಮಗೆ ತಿಳಿಸ್ತಾ ಇದ್ದೇನೆ, ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಹೇಳಿದೆ. ಆಮೇಲೆ ಅವರು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ನಾನು ಅದರಲ್ಲಿ ಬಾರಿ ತಲೆ ಹಾಕುವಂಥ ಕೆಲಸಗಾರಗಳನ್ನು ಮಾಡಲಿಲ್ಲ. ಆದರೆ ಯಾವಾಗ ಪರಿಷತ್ ಚುನಾವಣೆಯಲ್ಲಿ 140 ಬದಲು 151 ಓಟು ಕಾಂಗ್ರೆಸ್ಸಿಗೆ ಸಿಕ್ಕಿತಾ, ಆಗ ಮನಸ್ಸಿಗೆ ನೋವಾಯಿತು. ನನಗಂತೂ ವಿಪರೀತ ಫೋನುಗಳು, ಪ್ರಾಮಾಣಿಕ ಕಾರ್ಯಕರ್ತರು, ಯಾವುದನ್ನು ಅಪೇಕ್ಷೆ ಪಡೆದಂಥ ಕಾರ್ಯಕರ್ತರು, ಏನು ರೀ ಇದು BJPಯ ಪರಿಸ್ಥಿತಿ ಏನು ನಿಮ್ಮದು ಅಂತ ಹೇಳುವ ರೀತಿಯಲ್ಲಿ ಮಾತಾಡುವಂಥದ್ದನ್ನೇ ನನಗೆ ಯಾರೂ ಮಾಡಿಲ್ಲ. ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಮಾತ್ರ ಇದನ್ನು ತಿಳಿಸುವಂಥ ಪ್ರಯತ್ನ ಪಟ್ಟೆ. ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ರಾಜ್ಯದ ಪದಾಧಿಕಾರಿಗಳಿದ್ದಾರೆ, ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ, ಅವರ ಟೀಮ್ ಇದೆ. ಆದ ಕಾರಣ ಅನಗತ್ಯವಾಗಿ ನಾವು ಇದರಲ್ಲಿ ನಾನು ಅಂಥದ್ದು ಮಾಡೋದೇ ಇಲ್ಲ. ಇತ್ತೀಚಿನ ದಿನ ನೀವು ನೋಡಿರ್ಬೋದು, ನಾನು ಎಷ್ಟು ನನ್ನಿಂದ ಸಾಧ್ಯವಾದನ್ನು ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳುವಂಥದ್ದು. ಇದನ್ನು ಕೂಡ ಹೇಳಬಾರ್ದು ಅಂತಿದ್ದೆ ನಾನು. ಆದರೆ ಕಾರ್ಯಕರ್ತರಿಗೆ ಒಂದು ಸಂದೇಶ ಹೋಗಬೇಕು, ಏನೋ ಸ್ವಲ್ಪ ವ್ಯತ್ಯಾಸಗಳು ಇನ್ನೂ ಸರಿಯಾಗಬೇಕು, ಇಲ್ಲ ನಮ್ಮೊಟ್ಟಿಗೆ ಯಾರೋ ಇದ್ದಾರೆ ಅಂತ ಹೇಳುವಂಥ ಭಾವನೆಗಳು ಬರಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೇನೆ.